ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಏನಪ್ಪ ಕನ್ನಡ ಹೇಳಿ ಬಂದೆ ಲಾಗ್ ಮಾಡ್ತೀನಿ ಅನ್ಕೊಂಡ್ರೆ, ನಾನು ಇಂಟರ್ನ್ಶಿಪ್ ಮಾಡೋಕ್ಕಂತ ಬೆಂಗಳೂರಿಗೆ ಬಂದೆ. ಇಂಟರ್ನ್ಶಿಪ್ 2ಕ್ಕೆ ಇದ್ದಿದ್ದು 4ಕ್ಕೆ ಹೋಯಿತು. ಸುಮ್ಮನೆ ಏನು ಮಾಡೋಣ ಅಂತ ಬೈಕ್ ತಂದಿದ್ದೆ. ಬೈಕಲ್ಲಿ ರ್ಯಾಪಿಡ್ ಓಡ್ಸೋಣ ಅಂತ ಟ್ರೈ ಮಾಡಿದೆ. ಮೊದಲೇ ದಿನ ರ್ಯಾಪಿಡೋ ಟ್ರೈ ಮಾಡಿದೆ, 600 ಆಯಿತು. ನೆಕ್ಸ್ಟು ನಿನ್ನೆಗೆ ಈವ್ನಿಂಗ್ ಇನ್ನೂ ಮಾಡಿದೆ, ಒಂದು 400 ಅಮೌಂಟ್ ಆಯಿತು. ಸೊ ನಿನ್ನೆ ನೈಟ್ 10 ಗಂಟೆಗೆ ಬಂದು ಮಲ್ಕೊಂಡೆ, ಲೇಟ್ ಆಯ್ತು ಎದ್ದೇಳೋದು. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಹೋಗೋಣಂತ ರೆಡಿ ಆಗ್ತಿದ್ದೀನಿ. ಇದು ನನ್ನ ಡೇ 3 ಆಫ್ ರ್ಯಾಪಿಡೋ ವಿತ್ ಇಂಟರ್ನ್ಶಿಪ್ಪಲ್ಲಿ ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೀನಿ. ಸೊ ಇವತ್ತು ಏನೇನಾಗುತ್ತಂತ ಪೂರ್ತಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗೈಸ್ ರೆಡಿ ಆದೆ, ಇವಾಗ ಹೋಗೋಣ. ಎಲ್ಲೆಲ್ಲಿಗೆ ಆರ್ಡ್ರ್ ಕೊಡ್ತಾರೋ, ಎಲ್ಲೆಲ್ಲಿ ಸುತ್ತಾಡ್ತಾನೆ ಏನೋ ಗೊತ್ತಿಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ನಂಗೆ ಹೊಸದು, ಅದು ಬೈಕಲ್ಲಿ 2 ದಿನ ಹೆಂಗೆಂಗೋ ಅಡ್ಡಾಡಿ ಮೇಂಟೈನ್ ಮಾಡಿದೆ. ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತಾ, ಹೆಂಗೆಲ್ಲ ಆಗುತ್ತೆ ಜರ್ನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಹೋಗೋಣ. ನನ್ನ ಗಾಡಿ ಇಲ್ಲೈತಿ, ಹೆಲ್ಮೆಟ್ ಹಾಕ್ಕೊಂಡು ಆನ್ ಮಾಡಿದ್ದೀನಿ. ಯಾವುದಾದ್ರೂ ಡ್ಯೂಟಿ ಬಂದರೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಐ ಥಿಂಕ್ ರ್ಯಾಪಿಡ್ ಅಂತಂದ್ರೆ ಹುಡುಗಿರು ಜಾಸ್ತಿ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರ್ತೈತಿ. ಬಟ್ ಇಲ್ಲಿ ಹುಡುಗರು ಯಾರೂ ಬರಲ್ಲ, ಜಾಸ್ತಿ ಹುಡುಗರೇ ಬುಕ್ ಮಾಡ್ತಾರೆ. ಸೊ ಫಸ್ಟ್ ಇವತ್ತು ಬುಕ್ ಯಾರ್ದಾಗುತ್ತೋ ಸೊ ನೋಡೋಣ. ಮುಂದೆ ತಿಂಡಿ ತಿನ್ಕೊಂಡು ಚಲೋ ಮಾಡೋಣ. ಇದು ನನ್ನ ಡೇ 3 ಆಫ್ ರ್ಯಾಪಿಡೋ ರೈಡಿಂಗ್. ಸ್ವಲ್ಪ ಇವತ್ತು ನನ್ನ ಟೈಮ್ ಸರಿ ಇಲ್ಲ, ಏನಿಲ್ಲ, ಒಂದು ಆರ್ಡ್ರ್ ಬರ್ತಿಲ್ಲ. ಆ್ಯಕ್ಚುಲಿ MG ರೋಡ್ನ ಲಾಸ್ಟ್ ಟೈಮ್ ನ್ಯೂ ಇಯರಲ್ಲಿ ನೋಡಿದ್ದೆ, ಇವಾಗ ನೋಡ್ತಿದ್ದೀನಿ. ಇಲ್ಲ ಆರ್ಡ್ರ್ ಮೇಲೆ ಆರ್ಡ್ರ್ ಆಗ್ತಿದ್ದಾನ. ಎಲ್ಲಿಗೆ 1.1 ಮೀಟ್ರ್ MG ರೋಡಿಂದ RTO ಬಾಗ್ಲೂರು. MG ರೋಡ್ ಆ್ಯಂಡ್ ಚರ್ಚ್ ಸ್ಟ್ರೀಟ್. ಸೊ ಹೆವಿ ಕ್ರೌಡ್ ಇದೆ ಇಲ್ಲಿ. ನೋಡೋಕ್ಕಂದೆ ಒಂದು ದಿನ ಬರ್ಬೇಕು. ಸೊ ಇವಾಗ ಆಗಲ್ಲ, ಯಾವುದಾದ್ರು ಆರ್ಡ್ರ್ ತಗೊಂಡು ಹೋಗ್ಬಿಡೋಣ. ಬರೀ ಹುಡುಗಿರ ಅವಳಿ ಇಲ್ಲಿ. ನಂದು MG ರೋಡ್ದು 4ನೇ ಆರ್ಡ್ರ್ ಬಿದ್ದಿತ್ತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲಿ ಫ್ರೀ ಸಿಗುತ್ತೋ ಅಲ್ಲಿ ಅಷ್ಟೇ ವಿಡಿಯೋ. ಮಲ್ಲೇಶ್ವರಂ ಒಂದು ಆರ್ಡ್ರ್ ಬಿದ್ದಿತ್ತು. ಆ ಹುಡುಗಿನ ಯಾರೋ ಗೊತ್ತಿಲ್ಲ, ಪಿಕಪ್ ಮಾಡ್ಕೊಂಡು ಬರೀ ಬಂದು ರ್ಯಾಪಿಡೋ ಮಾಡಕ್ಕೆ ಬರ್ತಾನೆ. ಒಬ್ಬರು ಕನ್ನಡದ ಹತ್ತೋದಿಲ್ಲ, ಬರೀ ಹಿಂದಿ, ತೆಲುಗು, ತಮಿಳು. ಕರ್ನಾಟಕದಾಗಿದ್ದು ಕನ್ನಡದ ಸಿಕ್ಕಿಲ್ಲ ನಂಗೆ. ನೀವು ಹತ್ತಿದ ಅಣ್ಣ ನೋಡಿದ್ರೆ ಬರೀ ಹಿಂದಿ ಮಾತಾಡ್ತಾನ. ಅಣ್ಣ ಕಾರ್ಲನ್ ಕೊಡ್ಸಿದ. ಗೈಸ್ ತುಂಬ ಹೊಟ್ಟೆ ಹಸ್ತಿತ್ತು. ಹಾಗೆ BTM ಲಿಯೋಟಿಗೆ ಒಂದು ಆರ್ಡ್ರ್ ಇತ್ತು, ಅದನ್ನು ಪಿಕಪ್ ಮಾಡಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮತ್ತೆ ಯಾವುದಾದ್ರೂ ಆರ್ಡ್ರ್ ಬೀಳ್ತದೆ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಊಟ ಮಾಡಿ ಬೆಂಗಳೂರು ಟ್ರಾಫಿಕ್ಕಲ್ಲಿ ತುಂಬ ಸುಸ್ತಾಗಿದ್ದೆ. ಓಡಾಡಿ ಮೈಂಡ್ ಫ್ರೆಶ್ ಆಗಲಿ ಅಂತ ಒಂದು ಟೀ ಕುಡಿದೆ. ಟೀ ಕುಡ್ಕೊಂಡು ಮತ್ತೆ ನೋಡಿದೆ ನಮ್ಮ ರೂಟಿಗೆ ಹೋಗೋ ಆರ್ಡ್ರ್ ಯಾವುದಾದ್ರೂ ಬೀಳುತ್ತೇನೋ ಅಂತಂದು. ಆಮೇಲೆ ನಮ್ಮ ರೂಮಿಗೆ ಹೋಗೋ ರೂಟಿಗೆ ಒಂದು ಆರ್ಡ್ರ್ ಕೊಟ್ಟ, ಅವ್ನು ತೊಗೊಂಡು ಬಂದೆ. 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಗೈಸ್. ಹತ್ರ 07:25 ಆಯಿತು. ಇವತ್ತಿಂದು ನಂದು ಅರ್ನಿಂಗು 725 725 ರೂಪಾಯಿ ಆಯಿತು. ಮಧ್ಯಾಹ್ನದಿಂದ ಇಲ್ಲಿವರೆಗೂ ರ್ಯಾಪಿಡ್ ಓಡಿಸೋಕ್ಕೆ 725 ಆಯಿತು. ಚಾರ್ಜ್ 14 ಐತಿ. ಇನ್ನೂ 1 ತಾಸು ಓಡಿಸ್ಬೋದಿತ್ತು, ಬಟ್ ಟೈಮ್ ಈಸ್ ಮೋರ್. ಸೊ ಅದಕ್ಕೋಸ್ಕರ ಇನ್ನೊಂದು ಯಾವುದಾದ್ರೂ ಆರ್ಡರ್ ಸಿಕ್ಕರೆ ಮಾಡ್ಕೊಂಡು ಹೋಗೋಣ. ಅದಕ್ಕೋಸ್ಕರ ವೇಟ್ ಮಾಡತ್ತೀನಿ. ಇವತ್ತಿಂದು ಡೇ ಓಕೆ ಬೆಟರ್. ನಿನ್ನೆಕಿನ ಇವತ್ತು ಸ್ವಲ್ಪ ಬೆಟರು. ನಿನ್ನೆ ಚೆನ್ನಾಗಾಗಿತ್ತು, ಇವತ್ತು ಅಷ್ಟೇನಿಲ್ಲ. ಇವತ್ತು 5 ಆರ್ಡ್ರ್ ಮಾಡೀನಿ, ನಿನ್ನೆಗ 6 ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಇನ್ನೊಂದು ಯಾವ್ದಾರು ಆರ್ಡ್ರ್ ಬಂದರೆ ತಗೊಂಡು ಹಾಕೊಂಡು ರೂಮ್ಗೆ ಹೋಗ್ಬಿಡೋಣ. ಗೈಸ್ ಕೊನೆಗೂ ಇವತ್ತಿನ ಡೇ ಮುಗೀತು. ಸೊ ನಾಳೆ ಮತ್ತೆ ಹೋಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.